ರೌಡಿ ಶೀಟರ್ ಬಿಗ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಇಲ್ಲ A1 ಜಗದೀಶ್ ಅಲಿಯಾಸ್ ಜಗ್ಗ ಅನ್ನೋದು ಗೊತ್ತಾಗ್ತಾ ಇದೆ. ಬೇರೆ ರಾಜ್ಯಕ್ಕೂ ಹೋಗಿಲ್ಲ. ಪ್ರಮುಖ ಆರೋಪಿ ಜಗ್ಗ ಇದೀಗ ಜಗ್ಗನಿಗೆ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ಯಾವ ರಾಜ್ಯಕ್ಕೆ ಹೋದ ಅಂತ ಹೇಳಿ ಹುಡುಕಾಟವನ್ನ ನಡೆಸ್ತಾ ಇದ್ರು ಕೂಡ ಪ್ರಯೋಜನ ಆಗಿಲ್ಲ. ಇದೀಗ ಪೊಲೀಸರಿಗೆ ಶಾಕ್ ಎದುರಾಗಿದೆ. ದುಬೈಗೆ ಹಾರಿದ್ದಾನೆ A1 ಆರೋಪಿ ಜಗ್ಗ ಅಲಿಯಾಸ್ ಜಗದೀಶ್. ಕೊಲೆ ನಡೆದ 2 ದಿನಕ್ಕೆ ದುಬೈಗೆ ಜಗ್ಗ ಎಸ್ಕೇಪ್ ಆಗಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಚೆನ್ನೈ ಮೂಲಕ ದುಬೈಗೆ ಎಸ್ಕೇಪ್ ಆಗಿರುವಂತಹ ಜಗ್ಗನ ಪಾಸ್ಪೋರ್ಟ್ ಚೆಕ್ ಮಾಡಿದ ಪೊಲೀಸರಿಗೆ ಶಾಕ್ ಎದುರಾಗಿದೆ. ಜಗ್ಗನ ವಿರುದ್ಧ ಲುಕೌಟ್ ನೋಟಿಸ್ ಜಾರಿ ಮಾಡಿದ್ದಾರೆ. ನೋಡಿ, ನಮ್ಮ ವ್ಯವಸ್ಥೆ ಯಾವ ರೀತಿಯಾಗಿ ಇದೆ ಅಂತ ಹೇಳಿ ಪ್ರಶ್ನೆ ಮೂಡುತ್ತೆ ಸಹಜವಾಗಿಯೇ. ಕೊಲೆ ನಡೆದು ಎಷ್ಟು ದಿನ ಆಯಿತು, ಈಗ ಲುಕೌಟ್ ನೋಟಿಸ್ ಜಾರಿ ಮಾಡ್ತಾ ಇದ್ದಾರೆ ಪೊಲೀಸ್ನವರು ಅಂತಂದ್ರೆ ನಮ್ಮ ವ್ಯವಸ್ಥೆ ಯಾವ ರೀತಿಯಾಗಿದೆ, ಇಲ್ಲಿ ತನಕ ಏನು ಮಾಡ್ತಾ ಇದ್ರು, ಯಾವುದೋ ಬೇರೆ ರಾಜ್ಯದಲ್ಲಿ ಅಡಗಿ ಕೂತಿದ್ದಾನೆ ಅಂತ ಹೇಳಿ ಹುಡುಕಾಟವನ್ನ ನಡೆಸ್ತಾ ಇದ್ದಂತಹ ಪೊಲೀಸ್ನವರಿಗೆ ಶಾಕ್ ಅಂತೆ. ದುಬೈಗೆ ಹಾರಿದ್ದಾನೆ ಅನ್ನೋದು ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಿದ್ರೆ ನಮ್ಮ ಪೊಲೀಸ್ನವರು ಯಾವ ರೀತಿಯಾಗಿ ತನಿಖೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಪ್ರಶ್ನೆ. ಪ್ರಭಾವ ಬೀರುವಂತಹ ಕೆಲಸಗಳಾಗ್ತಾ ಇದೆಯಾ ಈ ಒಂದು ಪ್ರಕರಣದಲ್ಲಿ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಮತ್ತೆ ನೋಡಿ, ಈ ಭೈರತಿ ಬಸವರಾಜ್ ಅವರಿಗೂ ಮತ್ತೆ ಈ ಬಿಕ್ಲು ಶಿವನಿಗೂ ಕೂಡ ಸಂಬಂಧಗಳಿತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಪರಿಚಿತರೇ, ಅಪರಿಚಿತರು ಏನಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನೋಡಿ, ಮೊದಲಿಗೆ ನನಗೆ ಇವ್ರು ಯಾರು ಗೊತ್ತೇ ಇಲ್ಲ, ಈ ಕೊಲೆ ಯಾಕಾಯ್ತು ಅನ್ನೋದು ಗೊತ್ತಿಲ್ಲ, ಯಾವ ಜಮೀನಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಿಕ್ಲು ಶಿವನ ಹತ್ಯೆ ಆಯ್ತು ಅನ್ನೋದು ಗೊತ್ತಿಲ್ಲ, ಈ ಜಗ್ಗ ಯಾರು ಅನ್ನೋದು ಕೂಡ ನನಗೆ ಗೊತ್ತಿಲ್ಲ ಅಂತ ಹೇಳಿ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರಿನ್ಸಿಪಲ್ ಎಡಿಟರ್ ರವಿನಾರಾಯಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವಿನಾರಾಯಣ, ಜಗ್ಗ ಅಂದರೆ ಜಗದೀಶ್ ಏನಾದ ಅನ್ನೋದು ಒಂದು ಕಡೆ ಪ್ರಶ್ನೆ. ನಮ್ಮ ಪೊಲೀಸ್ ಇಲಾಖೆಯವರಿಗೆ ಶಾಕ್ ಅಂತೆ. ನಿಜಕ್ಕೂ ನಮ್ಮ ವ್ಯವಸ್ಥೆ ಯಾವ ರೀತಿಯಾಗಿದೆ ಅನ್ನೋದು ಪ್ರಶ್ನೆ ಮೂಡುತ್ತೆ. ಈಗ ಲುಕ್ಔಟ್ ನೋಟಿಸ್ ಜಾರಿ ಮಾಡಿದ್ದಾರೆ ಅಂತಂದರೆ ಇಷ್ಟು ದಿನ ಏನು ಮಾಡ್ತಾ ಇದ್ರು? ದುಬೈಗೆ ಹೋಗಿರೋದು ಸ್ಪಷ್ಟತೆ ಸಿಕ್ಕಿದೆಯಾ? ಅಧಿಕಾರಿಗಳಿಗೆ ಏನಾದರೂ ಸಾಕ್ಷಿಗಳು ಲಭ್ಯವಾಗಿದೆಯಾ ಅಂತ ಹೇಳಿ? ರಮ್ಯಾ, ಕಳೆದ ವಾರ ನಡೆದಂತ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಪ್ರಮುಖ ಆರೋಪಿ ಜಗ್ಗು ನಾಪತ್ತೆಯಾಗಿದ್ದ ಪ್ರಕರಣ ದಾಖಲಾದ ನಂತರ ಈತನಿಗಾಗಿ ಪೊಲೀಸರು ಸಾಕಷ್ಟು ತಪಾಸಣೆ ಮತ್ತು ಹುಡುಕಾಟವನ್ನ ನಡೆಸಿದ್ರು. ಆದ್ರೆ ಎಲ್ಲೂ ಕೂಡ ಆತ ಪತ್ತೆ ಆಗಿರ್ಲಿಲ್ಲ. ಆದ್ರೆ ಕಳೆದ 1 ವಾರಗಳ ಹಿಂದೆ ಈತ ಚೆನ್ನೈಗೆ ಹೋಗಿ ಚೆನ್ನೈಯಿಂದ ದುಬೈಗೆ ಹೋಗಿದ್ದಾನೆ ಅಂತೇಳಿ ಈಗ ಪಾಸ್ಪೋರ್ಟ್ ನಲ್ಲಿ ಪೊಲೀಸರು ಒಂದು ಪಾಸ್ಪೋರ್ಟ್ ಮಾಹಿತಿನ ಕಲೆ ಹಾಕಿದಾಗ ಅದರಲ್ಲಿ ದುಬೈಗೆ ಹೋಗಿರುವಂತ ಮಾಹಿತಿ ಲಭ್ಯ ಆಗಿದೆ. ಈಗಾಗಲೇ ಈ ಸಂಬಂಧಪಟ್ಟಾಗ ಒಂದು ಲುಕೌಟ್ ನೋಟಿಸ್ ಅನ್ನ ಕೂಡ ಎಲ್ಲಾ ಏರ್ಪೋರ್ಟ್ ಗಳಿಗೆ ರವಾನೆ ಮಾಡಿದ್ದಾರೆ. ಹಾಗಾಗಿ ಪೊಲೀಸರ ಕಣ್ತಪ್ಪಿಸಿ ಈ ಒಂದು ಪ್ರಕರಣ ದಾಖಲಾದ ನಂತರ ಈ ಒಂದು ಜಗ್ಗ ದುಬೈಗೆ ಹಾರಿದ್ದಾನೆ ಅಂತೇಳಿ ಈಗ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ರಮ್ಯಾ, ಮತ್ತೊಂದು ಕಡೆ ಭೈರತಿ ಬಸವರಾಜ್ ಅವರು ಕೂಡ ವಿಚಾರಣೆಗೆ ಇವತ್ತು ಹಾಜರಾಗಿದ್ದಾರೆ. ಏನಾಗಬಹುದು? ಯಾಕಂತಂದ್ರೆ ಈ ಹಿಂದೆ ಅವರು ವಿಚಾರಣೆಗೆ ಹಾಜರಾದಂತಹ ಸಂದರ್ಭದಲ್ಲಿ ಸರಿಯಾಗಿ ಸಹಕಾರವನ್ನ ನೀಡಿಲ್ಲ ಅನ್ನುವಂತಹ ಗಂಭೀರ ಆರೋಪವನ್ನ ಕೂಡ ಮಾಡಿದ್ರು ಪೊಲೀಸ್ನವರು. ಇವತ್ತು ಏನಾಗಬಹುದು? ತಮ್ಮ ವಶಕ್ಕೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆಯಾ? ರಮ್ಯಾ, ಈಗಾಗಲೇ ಕಳೆದ ಶನಿವಾರ ಭೈರತಿ ಬಸವರಾಜ್ ಅವರನ್ನ ವಿಚಾರಣೆಗೊಳಪಡಿಸಿದ್ರು, ಸ್ಟೇಟ್ಮೆಂಟ್ ಅನ್ನು ಮಾಡ್ಕೊಂಡಿದ್ರು. ಈ ಪ್ರಮುಖ ಆರೋಪಿ ಜಗ್ಗ ಮತ್ತು 2ನೇ ಆರೋಪಿ ಕಿರಣ್ ಸೇರಿ ಏನ್ ಬಂಧಿತ ಆರೋಪಿಗಳಿದ್ರೆ ಅವ್ರಿಗೂ ಮತ್ತು ಭೈರತಿ ಬಸವರಾಜ್ ಅವರಿಗೆ ಏನ್ ಸಂಬಂಧ ಮತ್ತು ಈ ಫೋಟೋಗಳೆಲ್ಲ ಹೇಗ್ ಬಂತು, ಮತ್ತೆ ಬಸವರಾಜ್ ಅವ್ರ ಜೊತೆ ಇರುವಂತ ಸಾಕಷ್ಟು ಫೋಟೋಗಳು ವೈರಲ್ ಆಗಿತ್ತು. ಹಾಗಾಗಿ ಈ ಫೋಟೋ ಯಾಕೆ ತೆಗೆದಿದ್ರು ಮತ್ತೆ ಯಾರು ಅನ್ನೋದ್ರ ಬಗ್ಗೆ ಪೊಲೀಸರು ಮಾಹಿತಿನ ಕಳೆದು ಒಂದು ಸ್ಟೇಟ್ಮೆಂಟ್ ಅನ್ನ ಕೂಡ ಮಾಡಿದ್ರು. ಹಾಗಾಗಿ 2ನೇ ದಿನ ಅಂದ್ರೆ 2ನೇ ಬಾರಿ ಈಗ ಭೈರತಿ ಬಸವರಾಜ್ ಅವರು ವಿಚಾರಣೆಗೊಳಪಡ್ತಾ ಇದ್ದಾರೆ. ಈಗಾಗಲೇ ಪೊಲೀಸರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಮೊದಲು ಸಾಕ್ಷಿಗಳನ್ನ ಮತ್ತು ದಾಖಲೆಗಳನ್ನ ಸಂಗ್ರಹ ಮಾಡಬೇಕು, ಅದ್ರ ಮೇಲೆ ಭೈರತಿ ಬಸವರಾಜನ್ನ ಪ್ರಶ್ನೆ ಮಾಡಬೇಕು. ಹಾಗಾಗಿ ಪೊಲೀಸರಿಗೆ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಈ ಮಾಹಿತಿಗಳ ಮೇಲೆ ಈಗ ಭೈರತಿ ಬಸವರಾಜ್ ಅವರಿಂದ ವಿಚಾರಣೆಗೊಳಪಡಿಸ್ತಾರೆ. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.